ಗುಡ್ ಮಾರ್ನಿಂಗ್. ಬನ್ನಿ, ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ನಮ್ಮ ಕಡೆಯ ಸ್ಪೆಷಲ್ ಗಿರ್ಮಿಟ್ ಮಾಡೋದನ್ನು ಹೇಳ್ತೀನಿ. ಅದಕ್ಕೆ ಬೇಕಾಗಿರೋದು ಈರುಳ್ಳಿ, ಟೊಮ್ಯಾಟೊ, ಹುಣಸೆ ರಸ, ಬೆಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಶುಂಠಿ ಬೆಳ್ಳುಳ್ಳಿ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಧನಿಯಾ, ಕೊತ್ತಂಬರಿ ಕಾಳು, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ ಪುಡಿ, ಉಪ್ಪು, ಅರಿಶಿನ ಮತ್ತು ಹಿಂಗು. ಮೇನ್ ಬೇಕಾಗಿರೋದು ಕಡಲೆಪುರಿ. ಇವಾಗ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಒಂದಿದೆ, ಅದೇನೆಂದರೆ ಟೀ ಪೌಡ್ರ್. ಅದನ್ನು ಯಾವಾಗ ಯೂಸ್ ಮತ್ತು ಹುರ್ಗಡ್ಲೆ ಹಿಟ್ಟು. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಧನಿಯಾ ಕಾಳು, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇಷ್ಟನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನೈಸಾಗಿ. ಮಿರ್ಚಿ, ಮಂಡಕ್ಕಿ ಅಂದರೆ ಉತ್ತರ ಕರ್ನಾಟಕದವರಿಗೆ ತುಂಬ ಪ್ರೀತಿ. ಹಾಗಾಗಿ ಇದನ್ನು ಪ್ರತಿ ಮನೆಯಲ್ಲೂ ಮಾಡ್ತಾರೆ. ಇವಾಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಆಯಿಲ್ ಕಾಯಕ್ಕೆ ಹಾಕಿಬಿಟ್ಟು ಸ್ವಲ್ಪ ಮೆಣಸಿನ್ಕಾಯಿಗಳನ್ನ ಕರೆದು ತಗೊಳ್ಳಿ. ನಾನು ತೊಗೊಂಡಿರೋ 3 ಈರುಳ್ಳಿಲಿ 2 ಈರುಳ್ಳಿನ ನಾನು ಉದ್ದುದ್ದಕ್ಕೆ ಸ್ಲೈಸ್ ಮಾಡಿಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ಇವಾಗ ಅದಕ್ಕೆ ಅರಿಶಿನ ಮತ್ತು ಹಿಂಗನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಇನ್ನು 1 ಈರುಳ್ಳಿನ ಮೇಲೆ ಹಾಕೋದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಅದು ಕೂಡ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಈರುಳ್ಳಿನ ತುಂಬ ಹೊತ್ತೇನು ಹುರಿಯೋದು ಬೇಕಿಲ್ಲ, ಸ್ವಲ್ಪ ಅರ್ಧ ಇದ್ರೂ ಓಕೆ, ಕಚ್ಚ ನೋಡಿ. ಇಷ್ಟ ಆದರೆ ಸಾಕು. ರುಚಿಗೆ ತಕ್ಕಷ್ಟು ಅರ್ಧ ಉಪ್ಪನ್ನ ಈಗ ಹಾಕಿ ಹುಣಸೆಹಣ್ಣು ಬೆಲ್ಲ ಹಾಕಿದ್ಮೇಲೆ ಮತ್ತೆ ನಾವು ನೋಡ್ಕೊಂಡು ಹಾಕ್ಕೊಳ್ಳೋಣ. ಇವಾಗ ನಾನು ನಿಮ್ಗೆ ಹೇಳಿದೆ ಅಲ್ಲ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ, ಅದು ಏನಂದರೆ 1 ಟೀ ಸ್ಪೂನ್ ಟೀ ಪೌಡ್ರನ್ನ ಹುಣಸೆಹಣ್ಣು ರಸ ಕುದಿಸ್ತೀವಲ್ಲ ಆವಾಗ ಹಾಕಿಬಿಟ್ಟು ಅದ್ರ ಜೊತೆಗೇ ಕುದಿಸ್ಕೊಂಡು ಶೋಧಿಸ್ಕೋಬೇಕು ಫುಲ್ಲು. ಅದೇ ಇದಕ್ಕೆ ತುಂಬ ರುಚಿ ಕೊಡುವಂಥದ್ದು. ಇವಾಗ ಅದನ್ನು 1 ಕಪ್ಪಷ್ಟು ಹಾಕ್ಕೊಂಡು ಇವಾಗ ಬೆಲ್ಲ ಹಾಕಬೇಕು. ರುಚಿಗೆ ತಕ್ಕಷ್ಟು ಬೆಲ್ಲ, ಉಪ್ಪು ಹುಳಿ ಮತ್ತು ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು ಇದಕ್ಕೆ. ಇವಾಗ ಉಳಿದಿದ್ದ ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಸಿಮೆಣಸಿನ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರೋದಕ್ಕೆ ಬಿಡಬೇಕು. ಇವಾಗ ಕುದೀತಾ ಇದೆ. ಇವಾಗ ಹುರ್ಗಡ್ಲೆ ಹಿಟ್ಟು ಮಾಡ್ಕೊಂಡಿದ್ವಲ್ಲ, ನೋಡಿಕೊಂಡು ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಇನ್ನೂ ಸ್ವಲ್ಪ ಎಷ್ಟು ಬೇಕೋ ಅಷ್ಟು. ನನಗಂತೂ ಇದು ಸಕ್ಕತ್ತಾಗಿದೆ. ಇವಾಗ ನೋಡಿ, ಹುರ್ಗಡ್ಲೆ ಹಿಟ್ಟನ್ನು 1-2 ಸ್ಪೂನ್ ಅಷ್ಟು ಮಾತ್ರ ಹಾಕಿಟ್ಕೊಡಿ, ಯಾಕಂದರೆ ಹುಳಿ ನೀರು ಇರುತ್ತಲ್ಲ, ಸೊ ಹಾಗಾಗಿ ಅದು ಗಟ್ಟಿ ಬರುತ್ತೆ ನಿಮಗೆ. ಇಷ್ಟು ಮಾಡಿದ್ರೆ ಗಿರ್ಮಿಟ್ ಮಸಾಲ ರೆಡಿ ಆಗುತ್ತೆ. ನೀವು ಖಾರ ಸ್ವಲ್ಪ ಜಾಸ್ತಿ ತಿನ್ನೋರಿದ್ರೆ ಖಾರ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಸಿಹಿ ಜಾಸ್ತಿ. ನೋಡಿ, ಗಿರ್ಮಿಟ್ ಯಾಕೆ ಅನ್ನೋದು ಅಂದರೆ ಈ ಥರ ಒಂದು ಬಾಣಲಿಲಿ ಮತ್ತದು ತನಿಬೇಕು ಕಂಪ್ಲೀಟಾಗಿ. ಅದು ತಣ್ಣಗಾದ್ಮೇಲೆ ನೀವು ಹಾಕ್ಕೊಳ್ಬೇಕು ಈ ಮಸಾಲೆನ. ಬಿಸಿ ಇರುವಾಗ ಹಾಕ್ಕೊಂಡ್ರೆ ಚುರುಮುರಿ ಮೆತ್ತಗಾಗುತ್ತೆ. ಅದು ಆರಿದ ಮೇಲೆ ನಾನು ಎಷ್ಟು ಬೇಕು, 1 ಸರ್ವ್ಗೆ ಒಂದು ಸತಿ ಮಾಡ್ಕೊಳ್ಳುವಾಗ 1 ಅಥವಾ 2 ಸ್ಪೂನ್ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಎಲ್ಲ ಒಟ್ಟಿಗೆ ಕಲಿಸ್ಕೊಂಡ್ರೆ ಅದು ಪೂರ್ತಿಯಾಗಿ ಮೆತ್ತಗಾಗಿ ಹೋಗುತ್ತೆ ಚುರುಮುರಿ. ಅದಕ್ಕೆ ಬೇಕಾಗಿರೋ ಟೊಮ್ಯಾಟೊ, ಈರುಳ್ಳಿ ಮತ್ತು ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಗಿರ್ರ ಅಂತ ತಿರುಗಿಸ್ಕೊಳ್ಳಿ. ಇವಾಗ ಕಡಲೆಪುರಿನ ಎಷ್ಟು ಬೇಕೋ ಅಷ್ಟು, ಅಂದರೆ 1 ಸರ್ವ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ಈ ತಿರುಗಿಸ್ತೀವಲ್ಲ ಗರ್ರ ಅಂತ, ಹಾಗೆ ಅದಕ್ಕೇ ಹೇಳೋದು ಗಿರ್ಮಿಟ್ ಅಂತ. ಸರಿನಾ? ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಮತ್ತೆ ಬೇಕಿದ್ರ ಮೇಲೆ ಸ್ವಲ್ಪ ಹಾಕ್ಕೊಳ್ಬೋದು. ನೋಡಿ, ಇಷ್ಟು ನಾನಿವಾಗ ಹುರ್ಗಡ್ಲೆ ಹಿಟ್ಟನ್ನು 2 ಸ್ಪೂನು ಮತ್ತೆ ಹಾಕ್ತಾಯಿದ್ದೀನಿ ಇದಕ್ಕೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಯಾಕಂದರೆ ಅದು ಮೆತ್ತಗಾಗಬಾರ್ದು ಮತ್ತು ಲಿಕ್ವಿಡಿನೂ ಇರಬಾರ್ದು, ಡ್ರೈ ಆಗಿರಬೇಕು ಅನ್ನೋದಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ಎಷ್ಟು ಒಂದು ಸರ್ವ್ಗೆ ಒಂದು 3-4 ಸ್ಪೂನ್ ಅಷ್ಟು ಹಾಕ್ಕೊಂಡು ಮೇಲೆ ಹಸಿ ಟೊಮ್ಯಾಟೊ, ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಸೇವು ಏನು ಬೇಕೋ ನಿಮಗೆ, ಮಿಕ್ಸ್ಚರ್ ಯಾವುದು ಬೇಕೋ ನಿಮಗೆ ಆ ಥರ ಹಾಕ್ಕೊಂಡು, ನಿಂಬೆ ಹುಳಿ ಸ್ವಲ್ಪ ಮತ್ತು ಖಾರ ಮಾಡಿದ್ವಲ್ಲ ನಾವು, ಮೆಣಸಿನ್ಕಾಯಿ ಮಾಡ್ಕೊಂಡಿದ್ವಲ್ಲ ಆ ಮೆಣಸಿನ್ಕಾಯಿನ ಇಟ್ಕೊಂಡ್ರೆ ಸೂಪರಾಗಿ ಟೇಸ್ಟಿಯಾಗಿರೋ ಹುಳಿ ಸಿಹಿ ಖಾರ ಹೊಂದಿರೋ
ಗಿರ್ಮಿಟ್ಟು ರೆಡಿ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ.